ಯಾವ ಪಾರ್ಟಿಯವರು ಇಲ್ಲ ರೀ. ನೀವು ಅಧಿಕಾರದಲ್ಲಿದ್ದೀರಿ ಇವತ್ತು, ನೀವು ಮುಖ್ಯಮಂತ್ರಿ. ನಿಮ್ಮ ಬಗ್ಗೆ ಹೇಳ್ರಿ ಫಸ್ಟ್. ಈ ಮಾಜಿ ಶಾಸಕರು, ಮತ್ತೊಬ್ರು, ಇನ್ನೊಬ್ರು ಶಾಸಕರು ಅವ್ರು ತಗೊಂಡಿದ್ರೆ ಅವ್ರನ್ನ ಎನ್ಕ್ವೈರಿ ಹಾಕ್ರಿ. ಎಲ್ಲವನ್ನೂ ಕೂಡಿಸಿ CBI ಕಳಿಸಿಬಿಟ್ರೆ ಹೋಗ್ಲಿ. ಅದಕ್ಕೆ ಯಾಕೆ ತಯಾರಿಲ್ಲ ನೀವು? ಅಂತ ತಯಾರಿಲ್ಲ. ಈಗ ಬೇರೆಯವ್ರ ಹೆಸರು ಹೇಳಿ ಇದನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಇವತ್ತು ನಡೀತಾ ಇದೆ ಬೇರೆಯವ್ರ ಹೆಸರಲ್ಲಿ. ಇದು ಸರಿಯಲ್ಲ. ಹೀಗಾಗಿ ನಾನು ಹೇಳ್ತೀನಿ, ಇದು CBI ತನಿಖೆನೇ ಆಗಬೇಕು ಅನ್ನುವಂಥದ್ದನ್ನ ಇವತ್ತು ನಾನು ಒತ್ತಾಯವನ್ನು ಮಾಡ್ತೀನಿ. ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ಹೋರಾಟವನ್ನು ಕೈಗೊಳ್ಳುವಂಥದ್ದು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿ ಬೇರೆ ಬೇರೆ ಸಚಿವರ ಮುಖಾಂತರ ಇದನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಮತ್ತು ಹೇಳಿಕೆಗಳನ್ನು ಕೊಡುವ ಮುಖಾಂತರ ಇದನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂತ ಕೆಲಸ ನಡೀತಾ ಇದೆ. ಮತ್ತು ಬೈರೈತಿ ಬಸವರಾಜರು ಇವತ್ತು ನಗರಾಭಿವೃದ್ಧಿ ಇಲಾಖೆ ಸಚಿವರು, ಅವರು ಇದ್ರ ಬಗ್ಗೆ ವಿಚಾರ ಮಾಡಬೇಕಾಯ್ತಲ್ಲ. ಬೈರೈತಿ ನಮ್ಮ ಬಸವರಾಜ್ ನಮ್ಮವರು, ಬೈರೈತಿ ಸುರೇಶ್ ಅವರು ಹಿಂದೆ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಬೈರೈತಿ ಸುರೇಶ್ ಅವರು ಈಗ ಎಷ್ಟು ಫೈಲ್ ಅವ್ರ ಆಫೀಸ್ ಪೆಂಡಿಂಗ್ ಅದಾವ ತಿಳ್ಕೊಡ್ರಿ. ಎಷ್ಟು ಸಾವಿರಾರು ಫೈಲ್ ಹಂಗ ಪೆಂಡಿಂಗ್ ಬಿದ್ದಾವು. ಯಾರ್ಯಾರು ಬರ್ತಾರ ಬಂದವ್ರಿಗೆ ಅಷ್ಟ. ಎಸ್, ಇನ್ ದ ನ್ಯಾಚುರಲ್ ಕೋರ್ಸ್ ಯಾವ್ದಾದ್ರು ಫೈಲ್ ಕ್ಲಿಯರ್ ಆಗಿದ್ರೆ ನಾವು ಪ್ರೈಸ್ ಕೊಡ್ತೀನಿ ಅವ್ರಿಗೆ. ಯಾವ ಫೈಲು ಕ್ಲಿಯರ್ ಇಲ್ಲ, ಎಲ್ಲ ಪೆಂಡಿಂಗ್ ಅದಾವ. ಈಗ ಮೂಡಾದ್ರು ತಾಬೋಡ್ ತೋಬೋಡ್ ಅಲ್ಲಿ ಬಂದ್ರು, ಇದು ಹಗರಣ ಚಾಲು ಆದ ಕೂಡಲೇ ತಾಬೋಡ್ ತೋಬೋಡ್ ಬಂದ್ರು. ಅಲ್ಲಿ ಕಮಿಷನ್ ಚೇಂಜ್ ಮಾಡಿದ್ರು. DC ಯಾರು ರಿಪೋರ್ಟ್ ಕೊಟ್ಟಿದ್ರಲ್ಲ ಇದ್ರ ಬಗ್ಗೆ ಫ್ರಾಂಕ್ ಆಗಿ ರಿಪೋರ್ಟ್ ಕೊಟ್ಟಿದ್ರು. ಆ ಕಮಿಷನ್ ಮೇಲೆ ಆಕ್ಷನ್ ತಗೋಬೇಕು ಮತ್ತೊಂದು ಅಂತ ಹೇಳಿ ಆ DCನೂ ಟ್ರಾನ್ಸ್ಫರ್ ಮಾಡಿಸಿದ್ರು. ಎಲ್ಲ ಮಾಡಿಸಿ ಎಲ್ಲಿವರೆಗೆ ನಮ್ಮ ಮಾಹಿತಿ ಅಂದ್ರೆ ಅಲ್ಲಿದ್ದಂತ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ಗಂಟು ಮಟ್ಟಿ ಕಟ್ಕೊಂಡು ಬೆಂಗಳೂರು ತಗೊಂಡ್ಬಂದಾರ. ಅಂದ್ರೆ ನಾಳೆ ಎನ್ಕ್ವೈರಿ ಆದ್ರೆ ನಾಳೆ CBI ಕೊಟ್ಟರು ಇವ್ರ ಕೈ ಏನು ಡಾಕ್ಯುಮೆಂಟ್ ಸಿಕ್ಕಿರಬಾರ್ದು. ನಾನು ಹೇಳ್ತೇನೆ. ನಾನು ಇವತ್ತು ನಾವೊಂದು ಹೇಳ್ತೇನೆ. ಇವತ್ತು ನಾವೆಲ್ಲ ಈಗ ಪ್ರತಿಪಕ್ಷವರು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡೋದು ಇವೆಲ್ಲ ಮಾಡಾಕತ್ತೀವಿ. ಒಂದರ ಸಲ ಮುಖ್ಯಮಂತ್ರಿ ಇಷ್ಟ ಮೇಲೆ ನಿಮ್ಮ ಮೇಲೆ ನೇರವಾಗಿ ಆಪಾದನೆ ಬರ್ತದೆ. ನೀವು ಒಂದರ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ಇಷ್ಟೇ ತಾರೀಕು ಹಿಂಗಾಯ್ತು, ನೋಟಿಫಿಕೇಶನ್ ಆಗಿದ್ದು ಹಿಂಗೆ, ನೋಟಿಫೈಡ್ ಆಗಿದ್ದು ಹಿಂಗೆ, ಡಿನೋಟಿಫೈ ಆಗಿದ್ದು ಇಯರ್ ಹಿಂಗೆ. ಎಸ್, ಆಮೇಲೆ ನಾವು ಅದನ್ನ ಲ್ಯಾಂಡ್ ಖರೀದಿ ಇಂಥವ್ರು XYZ ಇಂದ ಖರೀದಿ ಆಯ್ತು. ಖರೀದಿ ಆದ್ಮೇಲೆ ನಮ್ಮ ಮನೆಯವ್ರ ಹೆಸರಲ್ಲೇ ಇದಾಯ್ತು, ಗಿಫ್ಟ್ ಡೀಡ್ ಆಯ್ತು. ಆಮೇಲೆ ಇಶ್ಯೂಸ್ ಇತ್ತು ವಿತ್ ಪಾಯಿಂಟ್ಸ್. ಒಂದು ನೋಟ್ ಮಾಡಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೋದಾಗಿತ್ತಲ್ಲ. ಸುದೀರ್ಘವಾದಂಥ ನಂದೇನು ಫಾಲ್ಟ್ ಇಲ್ಲ ಅಂತೇಳಿ ಈಗ ನಾವು ರೂಲ್ಸ್ ಹೇಳಿದೆ, ಅಲಾಟ್ಮೆಂಟ್ ರೂಲ್ಸ್ 50-50 ರೂಲ್ಸ್ ಇಂದ ಪ್ರೆಸೆಂಟ್ ಮಾಡಿ ಎಸ್ ಈ ರೂಲ್ಸ್ ಪ್ರಕಾರ ನಡ್ಕೊಂಡು ಅಂತ ಹೇಳ್ಬೇಕಾಗಿತ್ತಲ್ಲ. ಇದು ಯಾವುದು ಇಲ್ಲ ಅಂತಂದ್ರೆ ವೇಗಾಗಿ ಉತ್ತರ ಕೊಟ್ಬಿಡುದು. ನಂದೇನು ತಪ್ಪಿಲ್ರಿ, ಯಾಕೆ ನಾ ಮುಖ್ಯಮಂತ್ರಿ ಪರಿಹಾರ ಕೇಳಕ್ ಸಾಧ್ಯ ಇಲ್ಲ, ಯಾಕೆ ಕೇಳಬಾರ್ದು ನಾನು ಅಂದ ಹಿಂಗೆ ಉತ್ತರ ಕೊಟ್ರೆ ಇದಕ್ಕೆ ಅರ್ಥ ಐತೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವ್ರು. ಹೀಗಾಗಿ ಇದೊಂದು ಬಹಳ ಒಂದು ದೊಡ್ಡದಾದಂಥ ಹಗರಣ, ಇದು ಸಾವಿರಾರು ಕೋಟಿ ಹಗರಣ. ಇದನ್ನು ಮುಚ್ಚಿ ಹಾಕುವಂತ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕಾಗಿ ಇದನ್ನ ಒಂದು CBI ಕೊಡಬೇಕು ಅನ್ನೋ ಒತ್ತಾಯ ಮಾಡ್ತೀನಿ. ಮತ್ತು ಇತ್ತೀಚೆಗೆ ಕೆಲವು ಪತ್ರಿಕೆಯಲ್ಲಿ ಹೇಳಿಕೆಗಳು ಬಂದಾವ. ಏನಂದ್ರೆ ರಾಮಲಿಂಗಾರೆಡ್ಡಿ ಒಂದು ಹೇಳಿಕೆ ಏನಂದ್ರೆ ಬಿಜೆಪಿಗೆ ಹೋಲಿಸಿದ್ರೆ ಕಾಂಗ್ರೆಸ್ಸಿನ ಹಗರಣ ಕಡಿಮೆ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿ ಹಗರಣ ನಡೆದೇ ಇಲ್ಲ ಅಂತ ಹೇಳುದಿಲ್ಲ ಅವರು. ಏನ್ ಹೇಳ್ತಾರ, ಬಿಜೆಪಿ ಕಂಪೇರ್ ಮಾಡಿದ್ರೆ ನಮ್ಮ ಹಗರಣ ಇನ್ನೂ ಒಂದು ಕಡಿಮೆ ಅದ ಸ್ವಲ್ಪ, ಅವರು 10 ಮಾಡಿದ್ರೆ ನಾವು 4 ಮಾಡಿವ್ರಿ ಅಂತಾರ. ಹಗರಣ ಅಲ್ಲ. ಈಗ ನೀವು ಅಧಿಕಾರ ಇದ್ದೀರಿಪ್ಪ, ಯಾವ್ದು ಬಿಜೆಪಿ ಕಾಲದಾಗ ಇದು ಹಗರಣ ಆಗಿತ್ತು, ಎಸ್ ಎನ್ಕ್ವೈರಿ ಮಾಡಿ.